ನಾನು ಧ್ಯಾನ. ಸಾಧಕರೆಲ್ಲ ಭಗವಂತನನ್ನು ಅಪರೋಕ್ಷೀಕರಿಸಿಕೊಳ್ಳಲು ಮಾಡುವ ಧ್ಯಾನ ನಾನು. ಯೋಗದ ಅಂಗಗಳಾದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳಲ್ಲಿನ ಧ್ಯಾನ ನಾನು. ಯಾವ ಯೋಗ? ಚಿತ್ತವೃತ್ತಿಗಳ ನಿರೋಧವೇ ಯೋಗ. ಯೋಗದ ಅಂಗಗಳೇ ಯಮ, ನಿಯಮ, ಆಸನಾದಿಗಳು. ನಿಷಿದ್ಧ ಕರ್ಮಗಳ ತ್ಯಾಗ ಯಮ ಎನಿಸಿಕೊಂಡರೆ, ವಿಹಿತ ಕರ್ಮಗಳ ಆಚರಣೆ ನಿಯಮ ಎನಿಸಿಕೊಳ್ಳುತ್ತದೆ. ಅಹಿಂಸಾ, ಅಪರಿಗ್ರಹ, ಸತ್ಯ, ಶೌಚ, ಸ್ವಾಧ್ಯಾಯ, ತಪಸ್ಸು ಮುಂತಾದವುಗಳೆಲ್ಲ ಯಮ ನಿಯಮಗಳು. ನಿಯಮಗಳ ಅಭ್ಯಾಸಕ್ಕೆ ಅನುಕೂಲಕರವಾದ ಸುಖಕರ ಭಂಗಿ ಆಸನ. ಇದರಲ್ಲಿ ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ವೀರಾಸನ ಹೀಗೆ ವಿವಿಧ ಭಂಗಿಗಳಿವೆ. ಆಸನ ಜಯ ಸಿದ್ಧಿಸಿದ ನಂತರ ಶ್ವಾಸಕ್ರಿಯೆಯ ಗಮನಾಗಮನಗಳನ್ನು ನಿಯಂತ್ರಿಸುವುದನ್ನು ಪ್ರಾಣಾಯಾಮ ಎನ್ನುವರು. ಆಸನ ಪ್ರಾಣಾಯಾಮಗಳ ಕುರಿತು ಬಹಳ ವಿವರಗಳಿವೆ. ಮುಂದಿನದು ಪ್ರತ್ಯಾಹಾರ. ಇಲ್ಲಿ ಇಂದ್ರಿಯಗಳು ವಿಷಯಗಳ ಕಡೆಗೆ ಚಲಿಸದಂತೆ ತಡೆ ಹಿಡಿದು ಅವುಗಳನ್ನು ಅಂತರ್ಮುಖಿಯಾಗಿಸುವುದು. ಅಂತರ್ಮುಖಿಯಾದ ಮನಸ್ಸು ಇಂದ್ರಿಯಗಳನ್ನು ಹೃದಯ ಕಮಲದಲ್ಲಿ ಕೇಂದ್ರೀಕರಿಸುವುದು ಧಾರಣ. ಹೃದಯದಲ್ಲಿ ಧಾರಣ ಮಾಡಿದ ವಸ್ತುವನ್ನು ಏಕಾಗ್ರ ಚಿತ್ತದಿಂದ ಸ್ಮರಣೆ ಮಾಡುವುದೇ ಧ್ಯಾನ. ನನ್ನ ಅಭ್ಯಾಸಕ್ಕೆ ಬಹಳ ನಿಯಮಗಳಿವೆ, ಕಠಿಣ ಪರಿಶ್ರಮವಿದೆ. ಮೊದಲು ನನ್ನ ಅಭ್ಯಾಸಕ್ಕೆ ಕುಳಿತುಕೊಳ್ಳುವ ಸ್ಥಳ ನಿರ್ಮಲವಾಗಿರಬೇಕು. ದರ್ಭೆ, ಕೃಷ್ಣಾಜಿನ ವಸ್ತ್ರ ಇವುಗಳನ್ನು ಹಾಸಿಕೊಂಡು ಸಮತಟ್ಟಾದ ಸ್ಥಳದಲ್ಲಿ ಯೋಗ್ಯ ಆಸನದಲ್ಲಿ ಕುಳಿತುಕೊಂಡು ಬೆನ್ನು, ಕತ್ತು, ತಲೆ ಇವುಗಳನ್ನು ನೇರವಾಗಿಸಿ ಕುಳಿತುಕೊಂಡು ಭ್ರೂಮಧ್ಯಕ್ಕೆ ದೃಷ್ಟಿಯನ್ನು ತಂದು ನಾಸಿಕಾಗ್ರವನ್ನು ನೋಡ್ತಾ ಚಿತ್ತವನ್ನು ಸ್ಥಿರವಾಗಿ ನಿಲ್ಲಿಸಬೇಕು. ಇದರಿಂದ ದೇಹದಲ್ಲಿ ಶಕ್ತಿ ಸಂಚಾರವಾಗುತ್ತದೆ. ಧ್ಯಾನದ ಕೊನೆಯ ಹಂತ ಸಮಾಧಿ. ಇಲ್ಲಿ ಧ್ಯಾನಿಸುವ ವಸ್ತುವಿನಲ್ಲಿ ಲೀನವಾಗುವ ಮನಸ್ಸು ಹೊರ ಜಗತ್ತಿನ ಅರಿವನ್ನು ಕಳೆದುಕೊಳ್ಳುತ್ತದೆ. ಅಂತರ್ಮುಖಿಯಾದ ಶುದ್ಧ ಮನಸ್ಸಿನಲ್ಲಿ ಏಕಾಗ್ರತೆ ಶಕ್ತಿ ಪೂರ್ಣ ಇರುವುದರಿಂದ ಆತ್ಮ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ಸಮಾಧಿ ಸ್ಥಿತಿ ಸಾಧನೆಯಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಬಂದರೂ ಅದನ್ನು ಉಪಯೋಗಿಸದೆ ಮುಂದುವರಿದಾಗಲೇ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಕರ್ಮಯೋಗ ಬಹಿರಂಗ ಸಾಧನವಾದರೆ, ಬಹಳ ಮುಖ್ಯವಾದ ಅಂತರಂಗ ಸಾಧನವೇ ನಾನು ಧ್ಯಾನ. ನನ್ನನ್ನು ಹೊಂದಲು ಅಧಿಕಾರಿಗಳು ಎಂದರೆ ಸನ್ಯಾಸ ಹಾಗೂ ಯೋಗದಿಂದ ಯುಕ್ತರಾದವರೇ ಅಧಿಕಾರಿಗಳು ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಇಲ್ಲಿ ತಿಳಿಯಬೇಕಾದದ್ದು ಎಂದರೆ, ಧ್ಯಾನಕ್ಕೆ ಬೇಕಾಗುವ ಪ್ರಧಾನ ಸಾಮಗ್ರಿಗಳು ಎಂದರೆ ಯೋಗ ಮತ್ತು ಸನ್ಯಾಸ. ನನ್ನ ಬಗ್ಗೆ ಅರಿವು ಮೂಡಿಸುವಲ್ಲಿ ಈಗೆಲ್ಲ ಅಸಂಖ್ಯ ಧ್ಯಾನ ಕೇಂದ್ರಗಳು, ಯೋಗ ಕೇಂದ್ರಗಳು ಎಂದೆಲ್ಲ ಹುಟ್ಟಿಕೊಂಡಿವೆ. ಇಲ್ಲಿ ವಿವಿಧ ಬಗೆಯ ಧ್ಯಾನಗಳ ಬಗೆ, ಕ್ರಮ, ಆಚರಣೆ ಹೀಗೆ ಅನೇಕ ವಿಷಯಗಳನ್ನು ಹೇಳ್ತಾರೆ. ಆದರೆ ಭಗವಂತನ ಸಾಕ್ಷಾತ್ಕಾರ ಬಯಸುವ ಸಾತ್ವಿಕ ಜೀವರು ಈ ಬಗೆಯ ಧ್ಯಾನ ಕ್ರಮವನ್ನು ಅನುಸರಿಸುವಂತಿಲ್ಲ. ಭಾಗವತದ 3ಯ ಸ್ಕಂದದಲ್ಲಿ
ಕರ್ದಮ ಋಷಿ ಹಾಗೂ ದೇವಹೂತಿಯ ಮಗನಾಗಿ ಅವತಾರ ಮಾಡಿದ ಕಪಿಲ ನಾಮಕ ಪರಮಾತ್ಮ ಉಪದೇಶ ಮಾಡಿದ ಧ್ಯಾನ ಕ್ರಮ ಅಂದರೆ ವೈಷ್ಣವ ಕ್ರಮವುಳ್ಳ ಸಬೀಜ ಯೋಗ ಮತ್ತು ಧ್ಯಾನ ಕ್ರಮವನ್ನು ಆಚರಿಸಬೇಕು. ನನ್ನನ್ನು ಸಾಧಕರು ಈ ರೀತಿಯಾಗಿ ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಶಕ್ತಿಗನುಸಾರವಾಗಿ ವೈಷ್ಣವ ಧರ್ಮಗಳನ್ನು ಆಚರಿಸುತ್ತಾ ಜ್ಞಾನಿಗಳ ಪಾದಾಶ್ರಿತನಾಗಿ ಶಾಸ್ತ್ರಾಧ್ಯಯನ, ಬಾಹ್ಯಾಂತರ ಶುಚಿತ್ವ, ಸರ್ವೋತ್ತಮತ್ವೇನ ಶ್ರೀಹರಿಯ ಪೂಜೆ ಮಾಡ್ತಾ ಮೋಕ್ಷ ಮಾರ್ಗದಲ್ಲಿ ಆಸಕ್ತನಾಗಿರುವವನು ಸಾಧಕ. ಕಪಿಲ ನಾಮಕ ಪರಮಾತ್ಮ ತಿಳಿಸಿದ ಧ್ಯಾನದ ಪರಿಯನ್ನು ಅರಿಯೋಣ. ಶುಚಿಯಾದ ಸ್ಥಳದಲ್ಲಿ ಸುಖಭಂಗಿಯಲ್ಲಿ ಜಿತಾಸನನಾಗಿ ಧ್ಯಾನಕ್ಕೆ ಕುಳಿತುಕೊಂಡು ಪ್ರಾಣವಾಯುವನ್ನು ಪೂರಕ, ಕುಂಭಕ, ರೇಚಕಾದಿ ನಿಯಮಗಳಿಂದ ಪ್ರಾಣಾಯಾಮ ಮಾಡಿದಾಗ ದೇಹ ದೋಷಗಳೆಲ್ಲ ದಹಿಸಿ ಹೋಗುತ್ತವೆ. ಹೀಗೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನದಿಂದ ಮನಸ್ಸನ್ನು ಶುದ್ಧಗೊಳಿಸಿದ ಮೇಲೆ ಭಗವಂತನ ಮೂರ್ತಿಯನ್ನು ಸ್ಥಿರವಾಗಿ ನೋಡುತ್ತಾ ನಾಸಾಗ್ರ ದೃಷ್ಟಿಯುಳ್ಳವನಾಗಿ ಧ್ಯಾನ ಮಾಡಬೇಕು. ಪ್ರಸನ್ನ ಮುಖ ಕಮಲವುಳ್ಳ ಸುಂದರನಾದ ಶ್ರೀಹರಿಯನ್ನೇ ಧ್ಯಾನ ಮಾಡಬೇಕು. ಶ್ರೀಹರಿಯ ಮೂರ್ತಿಯನ್ನು ಸಂಪೂರ್ಣವಾಗಿ ಧ್ಯಾನಿಸಲು ಆಗದೇ ಇದ್ದಲ್ಲಿ ಶ್ರೀಹರಿಯ ಪಾದದಿಂದ ಆರಂಭಿಸಿ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಶಕ್ತನಾದ ನಂತರ ಪೂರ್ಣ ಶರೀರವನ್ನು ಧ್ಯಾನಿಸುವ ಕ್ರಮವನ್ನು ರೂಢಿಸಿಕೊಳ್ಳಬೇಕು. ಈ ರೀತಿ ಧ್ಯಾನಾಸಕ್ತನಾದ ಯೋಗಿಗೆ ಶ್ರೀಹರಿಯಲ್ಲಿ ಸ್ವಾಮಿತ್ವ ಭಾವ ಇನ್ನೂ ದೃಢವಾಗಿ ಭಕ್ತಿ ಭಾವದಿಂದ ಮನಸ್ಸು ರೋಮಾಂಚನಗೊಂಡು ಆನಂದಭರಿತನಾಗಿ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ. ಇಂತಹ ಸಮಾಧಿ ಸ್ಥಿತಿಯನ್ನು ತಲುಪಿದ ಯೋಗಿಗೆ ಹೃದಯ ಕಮಲದಲ್ಲಿ ಬಿಂಬರೂಪಿ ಪರಮಾತ್ಮನ ದರ್ಶನವಾಗುತ್ತದೆ. ಅನೇಕ ಜನುಮಗಳ ಸಾಧನೆಯ ನಂತರ ನಿಯತ ಗುರುಗಳು ದೊರಕಿ ಅವರ ಉಪದೇಶಾಮೃತದ ಬಲದಿಂದ ಧ್ಯಾನ ಮಾಡಿ ಶ್ರೀಹರಿಯನ್ನು ಹೃದಯ ಕಮಲದಲ್ಲಿ ಅಪರೋಕ್ಷೀಕರಿಸಿಕೊಂಡ ಮಹಾಮಹಿಮರೊಬ್ಬರ ಸ್ವಾನುಭವದ ನುಡಿಗಳನ್ನು ಅವರ ಕೃತಿಗಳಿಂದ ತಿಳಿಯೋಣ. ವಿಜಯಪುರದ ಆದಿಲ್ ಶಾಹಿ ಆಡಳಿತದಲ್ಲಿ ದಿವಾನ ಹುದ್ದೆಯಂಥ ಉನ್ನತ ಹುದ್ದೆಯಲ್ಲಿದ್ದು ಸೂಫಿ ಸಂತನಿಂದ ಮನ ಪರಿವರ್ತನೆಯಾಗಿ ಅಧಿಕಾರ ತ್ಯಾಗ ಮಾಡಿ ತನ್ನೆಲ್ಲ ಸಂಪತ್ತನ್ನು ದಾನ ಮಾಡಿ ಸಾರವಾಡದ ಭಾಸ್ಕರ ಸ್ವಾಮಿಗಳಲ್ಲಿ ಬಂದು ಅನನ್ಯ ಭಾವದಿಂದ ಅವರಿಗೆ ಶರಣಾಗತರಾಗಿ ಅವರ ಶಿಷ್ಯರಾದವರಿವರು. ಶಿಷ್ಯನ ಬರುವಿಕೆಗಾಗಿಯೇ ಕಾದಿದ್ದ ಗುರುಗಳು ಕರುಣೆಯಿಂದ ಶಿಷ್ಯನ ತಲೆಯ ಮೇಲೆ ಕೈಯನ್ನಿಟ್ಟು ಕಿವಿಯಲ್ಲಿ ಮಂತ್ರ ಉಪದೇಶ ಮಾಡಿದರೂ ಇವರ ಜೀವನವೇ ಬದಲಾಯಿತು. ಭವದ ಮಹಾಟವಿಯೊಳಗಿದ್ದ ಮನವೆಂಬ ಮೃಗದ ಬೇಟೆಯಾಡಿದನೇ ಶ್ರೀ ಗುರು ಬೇಟೆಯಾಡಿದನೇ ಅಂತ ತಮ್ಮ ಗುರುಗಳ ಕಾರುಣ್ಯವನ್ನು ತಿಳಿಸ್ತಾ ಕರವಿಟ್ಟ ಸಿರದಲ್ಲಿ ಅರುಹಿದ ಕಿವಿಯಲ್ಲಿ ಮರುಳು ಮಾಡುವ ಬೀಜಾಕ್ಷರವನು ಮನದ ಮತಿಯ ಕೆಟ್ಟು ಜನದ ಲಜ್ಜೆಯ ಬಿಟ್ಟು ಕುಣಿದು ಕೂಗುವೆ ಹರಿನಾಮವನು ಅಂತ ಗುರುಗಳ ಕಾರುಣ್ಯವನ್ನು ನೆನೀತಾ ಸಂತೋಷಪಡ್ತಾರೆ. ಶಿರದಲ್ಲಿ ಅಭಯವನಿಟ್ಟ ಹರುಷವ ಕೊಟ್ಟ ಹುರಿದು ಭವ ಬೀಜ ಸುಟ್ಟ ಸ್ಮರಣೆಯೊಳಿಟ್ಟ ಮಾಯದ ಮೊನೆ ಮುರಿದ ಭಯ ಹರಿದ ಸಾಯೋಜ್ಯದ ಪದ ತೋರಿದ ದಯ ಬೀರಿದ ಲೇಸು ಲೇಸಾಯಿತು ನೋಡಿ ಭಾಸ್ಕರನ ಕೂಡಿ ಅಂತ ತಮ್ಮ ಗುರುಗಳನ್ನು ಅನನ್ಯ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ.
ಅಂತರಂಗದಲ್ಲಿ ಭಗವಂತನ ಸಾಕ್ಷಾತ್ಕಾರದ ಅನುಭವವನ್ನು ಇವರು ತಮ್ಮ ಕೃತಿಯಲ್ಲಿ ಈ ರೀತಿ ತಿಳಿಸ್ತಾರೆ. ಅರ್ಕಮಂಡಲಗಳು ರವಿ ಶಶಿ ಕಿರಣಗಳು ಝಳ ಝಳಿಪ ಪ್ರಭೆ ನೋಡಿ ಅನಿಮಿಷ ದೃಷ್ಟಿಲೆನ್ನ ಲಕ್ಷ್ಮಿಯೋಳು ಸಾಕ್ಷಾತ್ ವಸ್ತುಗತಿಯ ನಿಮ್ಮ ಪ್ರಕಾಶವನ್ನು ಕಂಡು ಅಂಧತ್ವಗಳೆದಿನ್ನು ಇಂತೆನ್ನ ಜನ್ಮ ಪಾವನವಾಯಿತು ಅಂತ ಹಾಡ್ತಾರೆ. ಒಂದೊಂದು ಪರಿ ಕೇಳಿಸುವ ಹನ್ನೊಂದರ ಮೇಲಿನ್ನೊಂದರ ಘೋಷ ಧಿಮಿ 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 ಧಿಮಿಗೂಡುತ್ತಿದೆ ಆನಂದದ ಘೋಷ. ಉದಯಾಸ್ತಿಲ್ಲದ ಬೆಳಗಿನ ಪ್ರಭೆಯೊಳು ತುದಿ ಮೊದಲಿಲ್ಲದೆ ತುಂಬಿತು ಪೂರ್ಣ. ಬುಧ ಜನರನುದಿನ ಸೇವಿಸುತ್ತಿಹ ಸದಮಲವಾದ ಸದಾ ಸವಿಸುಖ. ವಿಹಿತ ವಿವೇಕದ ಅನುಭವಗೂಡಿ ಬಾಹ್ಯಾಂತರದಲ್ಲಿ ಘನ ದೋರುತಲಿಹ ಸ್ವಹಿತ ಸುಖದ ಸುಧಾರಸಗರೆವ ಮಹಿಪತಿ ಗುರು ಕರುಣದ ಕೌತುಕವ ಅಂಥೇಳಿ ಗುರುಗಳು ತಮ್ಮಲ್ಲಿ ಮಾಡಿದ ಪರಿವರ್ತನೆಯನ್ನು, ಭಗವಂತನ ಸಾಕ್ಷಾತ್ಕಾರದ ಪರಿಯನ್ನು ತಮ್ಮ ಕೃತಿಯ ಮೂಲಕ ತಿಳಿಸ್ತಾ ಸ್ವಾನಂದದ ಸುಖವನ್ನು ಸಾಧಕರಿಗೆ ಸಾರಿದ ಮಹಾಮಹಿಮರು ಯಾರು ಅಂತ ತಿಳಿಯುತ್ತೆ. ಭರತ ಭೂಮಿಯ ಕರ್ನಾಟಕ ರಾಜ್ಯದ ಈಗಿನ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡ್ಕಿ ಗ್ರಾಮದಲ್ಲಿ ನೆಲೆ ನಿಂತ ಮಹಾನ್ ಯೋಗಿಗಳಾದ ಮಹಿಪತಿ ದಾಸರಿವರು. ಭಗವಂತನ ದಯೆ, ಗುರುಗಳ ಕಾರುಣ್ಯದಿಂದ 12 ವರುಷಗಳ ಯೋಗ ಸಾಧನೆಯನ್ನು ಕೇವಲ 11 ತಿಂಗಳಿನಲ್ಲಿ ಸಾಧನೆ ಮಾಡಿದ ಅಪರೋಕ್ಷ ಜ್ಞಾನಿಗಳಿವರು. ಇಂದು ರಥಾರೂಢರಾಗಿ ಭಕ್ತರೆಡೆಗೆ ಕೃಪಾದೃಷ್ಟಿ ಬೀರುತ್ತಾ ಅನಿಷ್ಟ ನಿವೃತ್ತಿ ಮಾಡಿ ಇಷ್ಟಾರ್ಥ ಪೂರ್ಣಗೊಳಿಸುತ್ತಿರುವ ಮಹಿಪತಿದಾಸರು ನೆಲೆ ನಿಂತ ಕಾಕಂಡ್ಕಿ ಕ್ಷೇತ್ರಕ್ಕೆ ಹೋಗಿ ಅವರ ದರ್ಶನ ಪಡೆದು ಪುನೀತರಾಗಲು ಸದವಕಾಶ. ರಥೋತ್ಸವದಲ್ಲಿ ಪಾಲ್ಗೊಂಡು ಧನ್ಯತೆ ಪಡೆಯಿರಿ. ಮಂಗಲವಾಗಲಿ. ಜೈ ಶ್ರೀಕೃಷ್ಣ.